ನಮಸ್ತೆ ಗೆಳೆಯರೆ. ಹ್ಮ್. ಅವರ ಹತ್ರ ತುಂಬಾ ಪ್ರೀತಿಯಿಂದ ತುಂಬಾ ಯಾರನ್ನ ಜಾಸ್ತಿ ಆ ಸ್ನೇಹಿತರಲ್ಲಿ ಹಚ್ಕೊಂಡಾಗ ಮತ್ತೆ ತುಂಬಾ ಪ್ರಾಣಿಗಳನ್ನ ಇಷ್ಟಪಡುವಾಗ ಒಂದು ಪದವನ್ನ ಬಳಸ್ತಾನೆ. ಸುವರ್ ಅಂತ. ಏಯ್ ಸುವರ್ ಅಂತ. ಮೊನ್ನೆನೋ ಒಂದು ಆ ಹಸು ಜೊತೆ ಊಟ ಮಾಡುವಾಗ ಅದನ್ನ ಪ್ರೀತಿಯಿಂದ ಸುವರ್ ಅಂತ ಕರೆದೆ. ಆಕ್ಚುಲಿ ಅದನ್ನ ಎಜುಕೇಟ್ ಮಾಡೋಕೆ ಇಷ್ಟಪಡ್ತಾ ಇದ್ದೀನಿ. ಹಿಂದೆ ನಿಮಗೆ ಆ ಕೆಲವು ಪದಗಳು ಹೇಗೆ ನಮ್ಮಲ್ಲಿ ಕೆಟ್ಟ ವಾಡಿಕೆಗೆ ಬಂದಿದೆ, ಒಳ್ಳೆಯ ಪದಗಳು ಕೆಟ್ಟ ಬೈಗುಳಗಳಾಗಿ ಬಂದ್ಬಿಟ್ಟಿದೆ ನಿಮ್ಮಲ್ಲಿ, ಅನೇಕದ್ರ ಬಗ್ಗೆ ಹೇಳಿದ್ದೆ. ಆದ್ರೆ ಇವತ್ತು ಸುವರ್ ಅನ್ನೋ ಪದದ ಬಗ್ಗೆ ಮಾತಾಡೋಣ. ಹಂದಿ ಇದ್ದರೆ ಕ್ಯಾರಿ ಶುದ್ಧಿ ಹೆಂಗೋ ಹಾಗೆ ನಿಂದ ಸರಿರಬೇಕು. ಅತ್ಯಂತ ಶ್ರೇಷ್ಠವಾದ ಜೀವಿಗಳಲ್ಲಿ ನಮ್ಮನ್ನ ಪ್ರತಿನಿತ್ಯ ಶುದ್ಧವಾಗಿತ್ತು ರೋಗ ರುಜಿನಗಳು ಬರದಂಗೆ ಕಾಪಾಡ್ತಾ ಇದ್ದಿದ್ದು ಹಿಂದಿನ ಕಾಲದಲ್ಲಿ ನಮ್ಮ ರಸ್ತೆಗಳನ್ನ ಸ್ವಚ್ಛ ಮಾಡ್ತಾ ಇದ್ದ ಹಂದಿ. ಅದೇ ಹಂದಿ ರಾಜಲಾಂಛನದಲ್ಲಿ ಮೆರಿತಾ ಇತ್ತು ನಮ್ಮ ದೇಶದ ಅನೇಕ ದೊರೆಗಳು ವಂಶಗಳಲ್ಲಿ, ಇನ್ಕ್ಲೂಡಿಂಗ್ ವಿಜಯನಗರ. ಅದೇ ಅಲ್ಲದೆ ಆ ನಮ್ಮ ಆ ಭೋಜರಾಜನ ಆಸ್ಥಾನದಲ್ಲಿ ಆ ಅವರ ರಾಜಲಾಂಛನವಾಗಿತ್ತು ವರಹ, ಹಂದಿ. ಅಷ್ಟೇ ಅಲ್ಲ, ನಾವು ದಿನನಿತ್ಯ ಬಳಸುವ ಹಣದ ಹೆಸರು ವರಾಹಗಳು ಅಂತಾನೆ ಕರಿತಿದ್ರು ವಿನಃ ರೂಪಾಯಿ ಅಂತ ಕರೆಯೋದಿಲ್ಲ. ರೂಪಾಯಿ, ರುಪಿ ಅಂತ ಕರಿತಿರ್ಲಿಲ್ಲ. ಎಷ್ಟು ವರಹ, ಇಷ್ಟು ವರಹ ಕೊಟ್ಟು ಈ ಮನೆ ತಗೊಂಡೆ, ವರಾಹ ವರಾಹ ಅಂತ. ಇವತ್ತು ನಾವು ಮಧುವಣ ಹುಡುಗ ನನ್ನ ವರ ಅಂತ ಕರೀತಾರೆ. ವರ ಯಾರು, ವಧು ಯಾರು ಅಂತ ಕರೀತಾರೆ. ಆ ವರ ಬಂದ ಪದ ಕೂಡ ವರಾಹದಿಂದನೇ. ವರಾಹ ಹಂದಿಯ ಹೆಸರು. ಯಾವಾಗ ಶ್ರೀ ಮಹಾವಿಷ್ಣುವು ಭೂಮಿ ತನ್ನ ಅಕ್ಷವನ್ನ ಸೋಮಕಾಸುರನಿಂದ ಬಂಜನೆಗೆ ಒಳಗಾಗಿ ತನ್ನ ಅಕ್ಷದಿಂದ ಸಡಿಲಗೊಂಡು ಆಚೆ ಬಂದು ತಾನು ಇನ್ನು ಉಳಿಯುವುದೇ ಇಲ್ಲ ಅಂತಿದ್ದಾಗ ವರಾಹ ರೂಪದಲ್ಲಿ ವಿಷ್ಣು ಆಮೆಯ ಮೇಲೆ ಒಂದು ಕಾಲು, ನಾಗಲೋಕದ ಮೇಲೆ ಒಂದು ಕಾಲು ಇಟ್ಕೊಂಡು ಭೂಮಿಯನ್ನ ಎತ್ತಿ ಮತ್ತೆ ತನ್ನ ಅಕ್ಷದ ಮೇಲೆ ಸುತ್ತುವಂತೆ ಮಾಡ್ತಾರೆ. ಆವತ್ತು ವರಾಹವನ್ನ ಭೂಮಿ ವಸುಂಧರೆ ಸ್ವಾಗತವನ್ನ ಸುಸ್ವಾಗತ ಅಂತೀವಿ. ಹಾಗೆ ವರಾಹವನ್ನ ಸುವರಾಹ ಅಂತ ಕರೆದ್ಲು. ಅಂದೇ ಮದುವೆ ಆದ್ಲು, ಕಲ್ಯಾಣೋತ್ಸವ ಆಯ್ತು. ಅದಕ್ಕೆ ವರಾಹಸ್ವಾಮಿ ದೇವಸ್ಥಾನದಲ್ಲಿ ನಿತ್ಯ ಕಲ್ಯಾಣಗಳು ನಡೆಯುತ್ತೆ. ಭೂಮಿಗೆ ಎಷ್ಟು ಸಲ ಮದುವೆ ಆದ್ರೂ ವರಾಹನ ಕಲ್ಯಾಣೋತ್ಸವ ಮಾಡಿಕೊಂಡು ಸಂತೋಷ ಪಡ್ತಾರೆ. ಹಾಗೆ ಬಂದ ಶಬ್ದ ಸುವರಾಹ. ಅದಕ್ಕೆ ಆವತ್ತಿಂದ ಹಂದಿ ಎಲ್ಲಿ ಕಾಣಿಸಿದ್ರು ಸುವರ ಸುವರ ಅನ್ನೋದು ಭಾರತದಾದ್ಯಂತ ಬಂದ್ಬಿಡುತ್ತೆ. ಸುವರಾಹ, ಅದು ಶಾರ್ಟ್ ಫಾರ್ಮ್ ಅಲ್ಲಿ ಸುವರ ಸುವರ ಸುವರ್ ಆಗುತ್ತೆ. ಭೂಮಿಯನ್ನ ಕಾಪಾಡಿದ ನಮ್ಮೆಲ್ಲರ ತಂದೆ ವರಾಹ ರೂಪ. ವರಾಹ ರೂಪಂ ಹಾಡು ಎಷ್ಟು ಚೆನ್ನಾಗಿ ಪಾಪ್ಯುಲರ್ ಆಗುತ್ತೆ ನೋಡಿ. ಹಳೆ ಕಾಲದಿಂದ, ಪರಶುರಾಮನ ಕಾಲದಿಂದಲೂ ಆ ಹಾಡು ರೂಢಿಗೆ ಬಂತು ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ. ವರಾಹ ಪೂಜನೀಯವಾಗಿತ್ತು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ದೇಶದಲ್ಲಿರೋ ಎಲ್ಲ ಹಂದಿಗಳು ರಜೆ ಹಾಕಿದ್ರೆ ಆ ದುರ್ಗಂಧಕ್ಕೆ ಸತ್ತೇ ಹೋಗ್ಬಿಡ್ತೀವಿ. ಎಲ್ಲ ಸಿಟಿಗಳಲ್ಲಿ ನಾವು ಕ್ಲೀನ್ ಮಾಡೋದು ಇರ್ಬೋದು, ಹಳ್ಳಿಗಳಲ್ಲಿ ಆ ಪದ್ಧತಿನೇ ಇದ್ದಿದ್ದು. ಹಂದಿಗಳೇ ಶುದ್ಧ ಮಾಡ್ತಾ ಇತ್ತು. ಅದಕ್ಕೆ ಹಂದಿ ಇದ್ದರೆ ಕ್ಯಾರಿ ಶುದ್ಧಿ ಹಾಗೆ ನಿಂದ ಕರೆಯಬೇಕು ಅಂತ ಪುರಂದರದಾಸರು ಹೇಳಿದ್ದೆ. ಹಾಗಾಗಿ ವರ ಸುವರ ಅನ್ನೋ ಪದವನ್ನ ಯಾರು ಅಪಾರ್ಥ ಮಾಡ್ಕೋಬೇಡಿ. ತುಂಬಾ ಶ್ರೇಷ್ಠವಾದ ಪದ ಅದು, ಪ್ರೀತಿಯಿಂದ ಕರೆಯುವ ಪದ. ಹಂದಿಯನ್ನ ಅಲ್ಲಗೆಳಿಬೇಡಿ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ.
ಎಷ್ಟು ಚೆನ್ನಾಗಿದೆ ಆ ಮಾತನಾಡಿ. ಎಲ್ಲಾ ಪ್ರಾಣಿಗಳಿಗೆ ಅದರದೇ ಆದ ಒಂದು ಕಾರ್ಯದಿಂದ ಭೂಮಿಗೆ ಬಂದಿದೆ. ಕೆಲವರು ಸೊಳ್ಳೆನ ಹೇಟ್ ಮಾಡ್ತಾರೆ, ಕೆಲವರು ಜಿರಳೆನ ಹೇಟ್ ಮಾಡ್ತಾರೆ, ಕೆಲವರು ಹಾವುಗಳನ್ನ ಹೇಟ್ ಮಾಡ್ತಾರೆ, ಸಿಕ್ಕಲ್ಲಿ ಕಲ್ಲು ಅಂತಾರೆ. ಆದ್ರೆ ಅದರ ಕರ್ತವ್ಯ ನಿಂತಿದ್ರೆ ನಾವೇ ಸತ್ತೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಭೂಮಿ ಮೇಲಿರೋ ಎಲ್ಲ ಜೀವಿಗಳು ಇರಬೇಕು, ಅವ್ರವ್ರ ಜಾಗದಲ್ಲಿ ಅವ್ರು ಕರೆಕ್ಟ್ ಆಗಿದ್ದಾರೆ. ಕೈ ಕಾಲಿಲ್ಲದ ಹಾವು ಕಚ್ಚದೇ ಇದ್ರೆ ಅದನ್ನ ಬೆಲ್ಟ್ ತರ ಹಾಕೋತಿದ್ರು ಜನ ಪ್ಯಾಂಟಿಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾಟ್ ಹಾಕ್ಬಿಡೋರು, ದುರುಪಯೋಗ ಪಡಿಸ್ಕೊಳ್ಳೋರು. ಎಲ್ಲ ಅದಕ್ಕೆ ಸದ್ಗಟ್ಟಾದ ರಕ್ಷಣೆ ಕೊಟ್ಟಿದ್ದಾರೆ. ಕೈ ಇರೋದು ಕೆಲಸ ಮಾಡಕ್ಕೆ ಹೊಡೆಯೋಕ್ಕಲ್ಲ ಅಂತ ಒಂದು ಹಾಡಿದೆ. ಭಗವಂತ ಕೈ ಕೊಟ್ಟ ದುಡಿಯೋಕ್ಕಂತ, ಅದನ್ನಾಕೆ ಎತ್ತುವೆ ಹೊಡಿಯೋಕ್ಕಂತ ಅಂತ. ಹಂಗೆ ಪ್ರತಿಯೊಂದು ಜೀವಿಗೂ ಏನೋ ಒಂದು ಕೆಲಸಕ್ಕೋಸ್ಕರ ಬಂದಿದೆ, ಅದನ್ನ ಅವ್ರು ಹೊಡೆಯೋಂಗ್ ಮಾಡ್ಕೋತೀವಿ ನಾವು. ದಯವಿಟ್ಟು ಸುವರ್ ಅನ್ನೋ ಪದವನ್ನ ಯಾರು ಅಪಾರ್ಥ ಮಾಡಿಸಬಿಡಿ. ಅತಿ ಶ್ರೇಷ್ಠವಾದ ಪದ. ನಮ್ಮ ಬಾಲಾಜಿ ತಿರುಪತಿ ದೇವರಿಗಾರಲ್ಲ, ಅವ್ರ ಮನೆ ದೇವ್ರು ನರಸಿಂಹ ಆದ್ರೆ ಆ ನರಸಿಂಹನ ಮನೆ ದೇವರು ವರಾಹ ಆಗಿದ್ರು. ಅಷ್ಟು ಶ್ರೇಷ್ಠ ವರಾಹ ಅವತಾರ, ವರಾಹಾರಾಧನೆ ಜಗತ್ತಿನಲ್ಲಿ ಅತ್ಯಂತ ಕ್ಲಿಷ್ಟವಾದ ಆರಾಧನೆ. ಆ ನಮಗ್ ಗೊತ್ತಿದೆಯೋ ಇಲ್ವೋ, ನೀವು ಪ್ರಾಣಿಗಳನ್ನ ಸುವರಲ್ಲಿ ಖುಷಿ ಪಡುತ್ತೆ. ಯಾಕಂದ್ರೆ ಅದೊಂದು ಅವುಗಳ ಪ್ರಕಾರ ಶ್ರೇಷ್ಠವಾದ ಜನ್ಮ ಕೂಡ, ಮುಕ್ತಿಕಾರಕ ಜನ್ಮ ಕೂಡ. ಅಪಾರ್ಥ ಮಾಡ್ಕೋಬಹುದು. ವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು, ವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರಿಯಲ್ ಎಸ್ಟೇಟ್ ಅವರೆಲ್ಲ ಓಡ್ತಾ ಇರ್ತಾರೆ. ಅದೇ ಹಂದಿನ ಹೆಸರು ಕೇಳಿದ್ರೆ ನಗ್ತಾರೆ, ಲೇವಡಿ ಮಾಡ್ತಾರೆ. ಅದನ್ನ ಮಾಡೋದು ಬಿಟ್ಬಿಡ್ಬೇಕು, ಎಲ್ಲವನ್ನು ಪೂಜಿಸುವಂತಾಗ್ಬೇಕು. ಈ ಎಲ್ಲ ಅಭ್ಯಾಸ ಮಾಡ್ಸೋಣ ಅಂತ ನಿಮ್ಮಲ್ಲಿ ಫಸ್ಟ್ ಕ್ವಶನ್ ಮಾರ್ಕ್ ಬರೋತರ, ಯಾಕೆ ಈ ಮನುಷ್ಯ ಹಿಂಗೆ ಈ ಪದಗಳು ಬಳಸ್ತಾರೆ ಅನ್ನೋ ತರ ಬಳಸ್ತೀನಿ. ಮತ್ತೆ ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳೋಂಗೆ ಮಾಡೋದು ಒಂದು ವೇ ಆಫ್ ಟೀಚಿಂಗ್. ಅದು ದಯವಿಟ್ಟು ಒಂದೊಂದು ಪದ ಬಳಸ್ತೀನಿ. ಈ ಜೂಜಾಟದ ವಿಚಾರದಲ್ಲಿ ಬಾಯಿಗೆ ಬಂದಂಗೆ ಹೆಣ್ಣ ನಿಂದನೆ ಮಾಡೋರಿಗೆ ಯೋಚನೆ ಮಾಡಿದಾಗ ಚಾಣಕ್ಯ ನೀತಿ ನೆನಪಿಗೆ ಬಂದಿತ್ತು. ಯಾರಾದ್ರೂ ಅಮ್ಮ ಅಕ್ಕ ನಿಮ್ಮನ್ನ ಬೈದ್ರೆ, ನಿಮ್ ಮನೆ ಹೆಣ್ಣು ಮಕ್ಕಳನ್ನ ಬೈದ್ರೆ, ನೀವು ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಬೈದ್ರೆ ಅವರಷ್ಟು ಕೆಳಗಡೆ ಇಳಿದಂಗಾಗುತ್ತೆ. ಅದೇ ಅವ್ರನ್ನೇ ಬೈದ್ರು, ನೀನೇ ಕೆಂಡ ಕಣ, ನೀನು ಅಮ್ಮ ಅಕ್ಕ ಬೈತೀಯ, ನಾಮರ್ದನ್ನ ಕುಂಸಿಕ ನಿರ್ಲಿಂಗಿ ಕಣ ಅಂತ ಹೇಳಿದಾಗ ಬೈಗಳ ನಿಂತೋಯ್ತು. ಎಂಟೈರ್ ಇಂಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಅತಿ ಕಡಿಮೆ ಹೆಣ್ಣು ನಿಂದನೆಗಳು ನಡೀತಾ ಇರೋದು ನಮ್ಮ ಫೇಸ್ಬುಕ್ ಅಲ್ಲಿ, ಕರ್ನಾಟಕದಲ್ಲಿ. ಬೇಕಾದ್ರೆ ಸರ್ವೆ ಮಾಡಿ. ಬೇರೆ ಎಲ್ಲ ರಾಷ್ಟ್ರಗಳಲ್ಲಿ ಯಾರು ಅದ್ರ ಬಗ್ಗೆ ಸೊಲ್ಲೆತ್ತಲಿಲ್ಲ, ಹೋರಾಡ್ಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ನಾವು ಸ್ತ್ರೀ ರಕ್ಷಾ ತಂಡ ಈ ನಿರ್ಧಾರಕ್ಕೆ ಬಂದಾಗ, ಯಾರು ಹೆಣ್ಣ ನಿಂದನೆ ಮಾಡ್ತಾರೋ ಅವ್ರನ್ನ ಕೆಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ ಅಂದಾಗ ಆ ಹೆಣ್ಣ ನಿಂದನೆಯ ಬೈಗುಳ ನಿಂತೋಯ್ತು. ನೀವು ಅದನ್ನೇ ಫಾಲೋ ಮಾಡಿ. ಹೀಗೆ ನಾವು ಬಳಸುವ ಪ್ರತಿಯೊಂದು ಪದ ಸಮಾಜದ ಸುಧಾರಣೆ ಆಗ್ಬೇಕು, ಎದುರು ಮನುಷ್ಯನಿಗೆ ಗೌರವಿಸುವಂತಿರ್ಬೇಕು. ಕೆಟ್ಟದ್ದು ಮಾಡಿದ್ರು ಬೈದಾಗ ನೀವು ಅದರ ಸರಿಯಾದ ಅರ್ಥ ಹೇಳಿದ್ರೆ ಅವರು ಸಂತೋಷ ಪಡಬೇಕು. ಇನ್ನು ಮುಂದೆ ಯಾರು ಸುವರ್ ಅನ್ನೋ ಪದವನ್ನ ಕೆಟ್ಟದಾಗಿ ಥಿಂಕ್ ಮಾಡಬೇಡಿ. ಶ್ರೇಷ್ಠವಾದ ಪದ ಅದು. ವರ ಅಂದ್ರೇನೆ ಮಧು ಮಗ, ಸುವರ ಅಂದ್ರೆ ಅತಿ ಶ್ರೇಷ್ಠ ಮಧುಮಗ ಅಂತ ಅರ್ಥ. ಅದು ಶಾರ್ಟ್ ಫಾರ್ಮ್ ಆಗಿದ್ದು ಆಕ್ಚುಲಿ ಸುವರಾಹ ಅಂತ ಅದರ ಹೆಸರು. ಧನ್ಯವಾದ. ಅಹೋರಾತ್ರ.